ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚುಕು ಚೇತನ್. ಮತ್ತೊಂದು ಹೊಸ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾವಿವತ್ತು ಪೋಲಿಯೋ ಕುರಿತಾಗಿ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಕುರಿತಾಗಿ ನಮ್ಮ ಈ ಒಂದು ನಮ್ಮೂರ ಬಾನುಲಿ ಸ್ಟುಡಿಯೋದಾಗ ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರಕಾಶ್ ಮಾನೆ ಸರ್ ಅವರು ಉಪಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಬೆಳಗಾವಿಯಿಂದ ಇಂದು ನಮ್ಮೊಟ್ಟಿಗೆ ಪೋಲಿಯೋ ಕುರಿತಾಗಿ ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವಿವತ್ತು ಪೋಲಿಯೋ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಈ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಒಂದು ಸಂಕ್ಷಿಪ್ತ ವಿವರಣೆ ಮೂಲಕ ಈ ಒಂದು ಕಾರ್ಯಕ್ರಮ ಶುರು ಮಾಡೋಣ ಸರ್. ಎಸ್ ಸರ್, ಹೇಳಿ ಸರ್ ಅದ್ರ ಬಗ್ಗೆ. ಸರ್, ಈಗ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಸುಮಾರು 1995ರಲ್ಲಿ ಪ್ರಾರಂಭ ಆಯಿತು. ಹಾಂ ಸರ್. ಈ ಪೋಲಿಯೋ ರೋಗದಿಂದ ಬಹಳಷ್ಟು ಮಕ್ಕಳು, ವಿಶೇಷವಾಗಿ ಈ 5 ವರ್ಷದ ಒಳಗಡೆ ಇರುವಂಥ ಮಕ್ಕಳು ಬಹಳಷ್ಟು ಅಂಗವಿಕಲತೆ ಒಳಗಾಗ್ತಿದ್ರು. ಬಹಳಷ್ಟು ಸಮಯದಲ್ಲಿಯೂ ಸಾವಿಗೂ ಸಹಿತ ತುತ್ತಾಗ್ತಾ ಇದ್ರು. ಆವಾಗ ವಿಶ್ವದ ಬೇರೆ ಬೇರೆ ದೇಶಗಳಲ್ಲೂ ಸಹಿತ ಕಾಯಿಲೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇತ್ತು. 1966ರಲ್ಲಿ ಒಬ್ಬ ವಿಜ್ಞಾನಿ ಅದನ್ನ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದ್ರು, ಪೋಲಿಯೋ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದ್ರು. ಅದರ ನಂತರ ಬೇರೆ ಬೇರೆ ದೇಶಗಳಲ್ಲಿ ಈ ಪೋಲಿಯೋ ಹನಿಗಳನ್ನು ಅಥವಾ ಈ ಪೋಲಿಯೋ ವ್ಯಾಕ್ಸಿನ್ ಅನ್ನು ಕೊಡೋದ್ರ ಮುಖಾಂತರ ಈ ರೋಗವನ್ನು ನಿಯಂತ್ರಣ ಮಾಡ್ತಾ ಬಂದರು. ಇದು ಭಾರತ ಸರ್ಕಾರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯವರು ನಮ್ಮ ದೇಶದಲ್ಲಿ ಇದನ್ನ ರೋಗನ ಕಂಟ್ರೋಲ್ ಮಾಡಬೇಕು, ನಿಯಂತ್ರಣ ಮಾಡಬೇಕು, ಮಕ್ಕಳಲ್ಲಿ ಬರುವಂಥ ಅಂಗವಿಕಲತೆಯನ್ನು ಮತ್ತು ಮರಣ ಸಾವುಗಳು ನೋವುಗಳನ್ನು ತಪ್ಪಿಸ್ಬೇಕಂತೇಳಿ ಈ ಕಾರ್ಯಕ್ರಮವನ್ನು 95ರಲ್ಲಿ ನಮ್ಮ ದೇಶದಲ್ಲಿ ಪ್ರಥಮ ಬಾರಿಗೆ ಅದನ್ನು ಶುರು ಮಾಡಿದ್ರು. ಎಸ್ ಸರ್. ಅಲ್ಲಿಂದ ಈ ಅಭಿಯಾನ ಅಂದ್ರೆ ಯಾವ ರೀತಿ ನಡೀತಾ ಇದೆ ಸರ್? ಪ್ರತಿ ಒಂದು 10 ವರ್ಷಕ್ಕಂತ ನಾವು ನೋಡೋದಾದ್ರೆ ದಶಕಗಳಿಂದ ದಶಕಕ್ಕೆ ಇದು ಅಂದ್ರೆ ಸಕ್ಸಸ್ ಅನ್ನ ಕಂಡಿದ್ಯಾ? ಯಾವ ರೀತಿ ಸರ್? ಸರ್, ಈಗ 1995ರಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅಂತಕೊಂಡು ಏನು ಪ್ರಾರಂಭ ಆಯಿತು, ತದನಂತರ ಪ್ರತಿ ವರ್ಷನೂ 2 ಹಂತಗಳಲ್ಲಿ ಅದನ್ನ ಅನುಷ್ಠಾನ ಮಾಡ್ತಾ ಬಂದರು. ಅಂದ್ರೆ ಯೂಶಲಿ ಡಿಸೆಂಬರು ಮತ್ತು ಜನವರಿ ಅಥವಾ ಫೆಬ್ರವರಿ ಈ ತಿಂಗಳುಗಳಲ್ಲಿ ಪ್ರತಿ ವರ್ಷ 2 ರೌಂಡಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಡ್ತಾ ಬಂತು. ತದನಂತರ ಈ ರೋಗದ ಪ್ರಭಾವ ಮತ್ತು ಸಾವು ನೋವಿನ ಪ್ರಭಾವ ಮತ್ತು ಅಂಗವಿಕಲತೆ ಪ್ರಮಾಣ ಕಡಿಮೆ ಆಗ್ತಾ ಇವತ್ತು ನಾವು 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರ ಅಂತೇಳಿ ಘೋಷಣೆ ಆಗ್ಲಿಕ್ಕೆ ಕಾರಣ ಆಯ್ತು ಸರ್. ಯಾಕಂದ್ರೆ ಸತತವಾಗಿ ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು 30 ವರ್ಷಕ್ಕಿಂತ ಮೇಲ್ಪಟ್ಟು ವರ್ಷಗಳನ್ನ ನಾವು ಸತತವಾಗಿ ಪೋಲಿಯೋ ವಿರುದ್ಧವಾಗಿ ಹೋರಾಟ ಮಾಡ್ತಾ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಅತ್ಯಂತ ಒಂದು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದ ಕಾರಣಕ್ಕಾಗಿ ಇವತ್ತು ನಮ್ಮ ರಾಷ್ಟ್ರ ಪೋಲಿಯೋ ಮುಕ್ತ ರಾಷ್ಟ್ರ ಅಂತಕೊಂಡು ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಎಸ್ ಸರ್, ನನ್ನ ಮುಂದಿನ ಪ್ರಶ್ನೆ ಸಹ ಅದೇ ಆಗಿತ್ತು, ಇದರ ಉದ್ದೇಶಗಳ ಬಗ್ಗೆ. ಸೊ ಅದನ್ನು ಸಹ ನೀವು ಹೇಳಿದ್ರಿ. ಅದೇ ರೀತಿ ಸರ್, ಈಗ ಮಕ್ಕಳಿಗೆ ಪೋಲಿಯೋ ಲಸಿಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆನೂ ಹೇಳ್ರಿ. ಅದ್ರ ಜೊತೆಗೆ ಈ ಸಮಸ್ಯೆ, ಪೋಲಿಯೋ ಸಮಸ್ಯೆ ಯಾವ ರೀತಿ ಹರಡ್ತದೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಬೇಕು ಸರ್. ಎಸ್ ಸರ್, ಖಂಡಿತ ಸರ್. ಯಾಕಂದ್ರೆ ಬಹಳ ಮುಖ್ಯವಾಗಿ ಈ ರೋಗ ಯಾವ ರೀತಿ ಹರಡ್ತದೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇದ್ರಪ್ಪ ಅಂತಂದ್ರೆ ಅದು ಅಪೂರ್ಣ ಆಗ್ತದೆ ಅಂತಕೊಂಡು ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇದು ಅಶುಚಿತ್ವದಿಂದ ಅಥವಾ ವಾತಾವರಣದಲ್ಲಿ ಕಲುಷಿತ ವಾತಾವರಣದಿಂದಾಗಿ, ಆಹಾರದಿಂದ, ನೀರಿನಿಂದ ಅಥವಾ ಸೋಂಕಿತ ವ್ಯಕ್ತಿಯ ಮಲದ ಮುಖಾಂತರ ಈ ರೋಗಾನು ಪರಿಸರದಲ್ಲಿ ಹಮ್ಮಿಕೊಂಡು ಆ ವ್ಯಕ್ತಿಯ ಬಾಯಿಯ ಮುಖಾಂತರ ದೇಹದೊಳಗೆ ಸೇರಿಕೊಂಡು ಆ ಮಕ್ಕಳಲ್ಲಿ, ವಿಶೇಷವಾಗಿ ಮಕ್ಕಳಿಗೆ ಈ ಕಾಯಿಲೆಯನ್ನು ಉಂಟು ಮಾಡ್ತದೆ ಸರ್. ಎಸ್ ಸರ್. ಮತ್ತು ಇದು ಎಷ್ಟು ಮುಖ್ಯ ಪೋಲಿಯೋ ಲಸಿಕೆ, ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದ್ರ? ಎಸ್, ಈ ಪೋಲಿಯೋ ಲಸಿಕೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಉಂಟು ಮಾಡಿ ಆ ರೋಗ ಬರದೆ ಹಾಗೆ ತಡೆಗಟ್ಟಲಿಕ್ಕೆ ಸಹಾಯ ಆಗ್ತದೆ. ಯಾಕಂದ್ರೆ ಮಕ್ಕಳಲ್ಲಿ, ವಿಶೇಷವಾಗಿ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಅವರಿಗೆ ಇದು ಒಳ್ಳೆಯ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ. ಎಸ್ ಸರ್. ಸರ್, ಇದಕ್ಕೂ ಮುಂಚೆ ನಾವು ಅಂದ್ರೆ ನೀವು ಹೇಳಿದ್ರಿ ಅಂದ್ರೆ 95 ಶುರುವಾಯ್ತು ಅನ್ನೋದ್ರ ಬಗ್ಗೆ ನಮ್ಮ ದೇಶದಲ್ಲಿ. ಸೊ ಇದಕ್ಕೂ ಮುಂಚೆ ಅಂದ್ರೆ ನಮ್ಮಲ್ಲಿ ಅಷ್ಟಾಗಿ ಹೈಜೀನ್ ಇರಲಿಲ್ಲ ಮತ್ತು ಎಲ್ಲ ಕೇಳಿದ್ರೆ ಅದು ನಮಗೆ ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಜನ ಮಾತಾಡ್ತಾರೆ ಸರ್. ಅವ್ರಿಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಈ ವಿಶೇಷವಾಗಿ ಯೂನಿವರ್ಸಲ್ ಇಮ್ಯುನೈಸೇಷನ್, ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ 1985ರಲ್ಲೇ ನಮ್ಮಲ್ಲಿ ಲಸಿಕೆ ಕೊಡುವಂತ ಕಾರ್ಯಕ್ರಮ ಆಲ್ರೆಡಿ ಇತ್ತು. ಇದಕ್ಕಿಂತ ಮುಂಚೆಯಲ್ಲೂ ಸಹಿತ ನಾವು ಈ ಸ್ಮಾಲ್ ಪಾಕ್ಸ್
ರೋಗವನ್ನು ಇರಾಡಿಕೇಟ್ ಮಾಡಿದ್ವಿ. ಅವಾಗಲೂ ಸಹಿತ ಅಂದ್ರೆ 1796ರಲ್ಲಿ ಎಡ್ವರ್ಡ್ ಜೆನ್ನರ್ ಅನ್ನುವಂಥ ವಿಜ್ಞಾನಿ ಪ್ರಪ್ರಥಮ ಬಾರಿಗೆ ಲಸಿಕೆಯನ್ನು ಕಂಡುಹಿಡಿದ್ರು. ಅವರು ಸ್ಮಾಲ್ ಪಾಕ್ಸ್ ಲಸಿಕೆಯನ್ನು ಕಂಡುಹಿಡಿದ್ರು. ಅಲ್ಲಿಂದ ಪ್ರಾರಂಭವಾಗಿರುವಂತಹ ಈ ಲಸಿಕೆ ಕೊಡೋದ್ರ ಮುಖಾಂತರ ರೋಗವನ್ನು ಕಂಟ್ರೋಲ್ ಮಾಡುವಂತ ಒಂದು ವ್ಯವಸ್ಥೆ ಜಾರಿಗೆ ಬಂತು. ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟಂತ ಲಸಿಕೆಗಳನ್ನು ಕಂಡುಹಿಡಿದ್ರು. ಅದರ ನಂತರ ಬೇರೆ ಬಹಳಷ್ಟು ಬೆಳವಣಿಗೆ ಈ ಒಂದು ಲಸಿಕೆ ಅಥವಾ ಇಮ್ಯುನೈಸೇಷನ್ ಮಾಡೋದ್ರಲ್ಲಿ ಪ್ರಗತಿಯನ್ನು ಕಂಡು ಬಂತು. ಹೀಗಾಗಿ ಬೇರೆ ಬೇರೆ ನಾವು ಈಗ ನಮ್ಮ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ DPT ಅನ್ನುವಂಥ ಡಿಪ್ಟೀರಿಯಾ, ಪರ್ಟೋಸಿಸ್, ಟೆಟನಸ್, ಅದ್ರ ಜೊತೆಗೆ BCG, ಅದ್ರ ಜೊತೆಗೆ ಮತ್ತು ಈ ಅತಿಸಾರ ಭೇದಿಯನ್ನ ತಡೆಗಟ್ಟಲಿಕ್ಕೆ ರೋಟಾ ವೈರಸ್, ನ್ಯೂಮೋನಿಯಾನ ತಡೆಗಟ್ಟಲಿಕ್ಕೆ, ಹೆಪಟೈಟಿಸ್ B ಅಥವಾ ಕಾಮಾಲೆ ರೋಗವನ್ನು ತಡೆಗಟ್ಟಲಿಕ್ಕೆ, ಹೀಗೆ ಬೇರೆ ಬೇರೆ ಕಾಯಿಲೆಗಳಿಗೆ ವಿಶೇಷವಾಗಿ ಮಕ್ಕಳಿಗೆ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ನಾವು ಈ ಲಸಿಕೆಗಳನ್ನು ಕೊಡ್ತಾ ಇದ್ದೀವಿ. ಈ 95ರ ನಂತರ ನಾವು ವ್ಯಾಪಕವಾಗಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಮುಖಾಂತರ ಈ ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು ಅನ್ನುವಂಥ ಒಂದು ಇಚ್ಛೆಯಿಂದ ಭಾರತ ಸರ್ಕಾರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಸ್ಟೆಪ್ ಬೈ ಸ್ಟೆಪ್ ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಸೊ ಅದೇ ರೀತಿ ಸರ್, ಈಗ ಯಾವುದೇ ಒಂದು ರೋಗ ಆಗಿರಬಹುದು, ಸೋಂಕಾಗಿರ್ಬೋದು, ಅದಕ್ಕೊಂದು ಲಕ್ಷಣಗಳಿರ್ತವೆ. ಸೊ ಪೋಲಿಯೋ ಲಕ್ಷಣಗಳು ಏನು ಸರ್? ಇದು ಪೋಲಿಯೋ ರೋಗ ಲಕ್ಷಣ ವಿಶೇಷವಾಗಿ ಮಕ್ಕಳಲ್ಲಿ ಕಂಡು ಬರುವಂತಹ ರೋಗ ಆಗಿರೋದ್ರಿಂದ ಅವರಲ್ಲಿ ಕತ್ತು ಸೆಳೆತ ಇರಬಹುದು, ಜ್ವರ ಬರಬಹುದು, ಅಥವಾ ವಾಂತಿ ಇರಬಹುದು. ವಿಶೇಷವಾಗಿ ಮಕ್ಕಳಿಗೆ ಯಾವುದಾದ್ರೂ ಅಂಗದ ಒಂದು ಪಾರ್ಶ್ವವಾಯು ಆಗುವಂಥದ್ದು, ಕೈ ಇರ್ಬೋದು, ಕಾಲು ಇರ್ಬೋದು, ಅಥವಾ ಬಾಯಿ ಇರ್ಬೋದು, ಇಂಥಲ್ಲಿ ಪಾರ್ಶ್ವವಾಯುದ ಲಕ್ಷಣಗಳು ಕಂಡು ಬಂತಪ್ಪ ಅಂತಂದ್ರೆ ನಾವು ಈ ಮಗುವಿಗೆ ಪೋಲಿಯೋ ಆಗಿದೆ ಅಂತಕೊಂಡು ಒಂದು ಊಹೆ ಮಾಡಬಹುದು. ಹೌದು. ಹಾಗೇನೆ ಈ ಒಂದು ಪೋಲಿಯೋದಿಂದ ಉಂಟಾಗುವ ಅಪಾಯಗಳು ಯಾವ್ಯಾವೆಲ್ಲ ಇದೆ ಸರ್? ಅಂದ್ರೆ ಈಗ ಹೇಳಿದ್ರಿ ಪಾರ್ಶ್ವವಾಯು ಬರುತ್ತೆ ಅಂತ. ಸೊ ಇದು ಚಿಕ್ಕ ವಯಸ್ಸಿನಲ್ಲೇನೆ ಕಾಣಿಸ್ಕೊಳ್ಳುತ್ತಾ ಅಥವಾ ಮುಂದೆ ಬೆಳೀತಾ ಬೆಳೀತಾ ಏನಾದ್ರು ಬೆಳವಣಿಗೆ? ಖಂಡಿತವಾಗಿಯೂ ಈ ರೋಗ ಮಕ್ಕಳಿಗೆ ಬರುವ ಕಾರಣದಿಂದಾಗಿ ಮಕ್ಕಳಲ್ಲಿ ಅಂಗವಿಕಲತೆಗೆ ಬಹಳ ಮುಖ್ಯವಾಗಿರುವಂತಹ ಒಂದು ತೊಂದರೆಯನ್ನು ಉಂಟು ಮಾಡ್ತದೆ. ಅದ್ರ ಜೊತೆಗೆ ಸಾವು ಸಹಿತ ಸಂಭವಿಸಬಹುದು. ಮಕ್ಕಳಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡಲಿಲ್ಲ ಅಂದ್ರೆ ಸಾವು. ಯಾಕಂದ್ರೆ ಬ್ರೈನಿಗೆ ಅಂದ್ರೆ ಮೆದುಳಿಗೆ ಈ ರೋಗಾನು ತಗಲಿ ಹೆಚ್ಚಿನ ತೊಂದರೆಗೆ ಕಾರಣ ಆಗ್ತದೆ. ಎಸ್ ಸರ್, ಈ ಮುಂಚೆ ಹೇಳಿದ್ರಿ ಇದು ಮಗುವಿಗೆ ಮಕ್ಕಳಲ್ಲಿ ಬರುವಂತಹ ಕಾಯಿಲೆ ಅಂತ. ಸೊ ಯಾವ್ದಾದ್ರು ಮಗುವಿಗೆ ಇದು ಬಂದ್ರೆ ಇದನ್ನ ಗುಣಪಡಿಸಬಹುದಾ ಸರ್ ಈಗಿನ ಒಂದು ಕಾಲಘಟ್ಟದಲ್ಲಿ? ಸರ್, ಖಂಡಿತ ಈ ರೋಗಕ್ಕೆ ಒಂದು ಔಷಧಿ ಇಲ್ಲ. ಯಾಕಂದ್ರೆ ಇದು ಮೆದುಳಿಗೆ ಸಂಬಂಧಪಟ್ಟಂತ ಅಂಗವಿಕಲತೆಯನ್ನು ಉಂಟು ಮಾಡುವಂತ ಮತ್ತು ಸಾವಿಗೆ ಕಾರಣವಾಗುವಂತ ಭೀಕರವಾಗಿರುವಂತ ಅದು ಗಂಭೀರ ಕಾಯಿಲೆ ಆಗಿರೋದ್ರಿಂದ, ರೋಗ ಆಗಿರೋದ್ರಿಂದ ಇದಕ್ಕೆ ನಾವು ಪ್ರಿಕಾಷನ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಲಸಿಕೆಯಿಂದ ತಗೊಳ್ಳೋದ್ ಮುಖಾಂತರ ರೋಗ ಬರದೇ ಹಾಗೆ ಮುಂಜಾಗ್ರತೆ ವಹಿಸುವುದು ಬಹಳ ಅಗತ್ಯ. ಇಲ್ಲಿ ರೋಗ ಬಂದ ನಂತರ ಅದನ್ನ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಈ ಒಂದು ವೈದ್ಯಕೀಯ ಸಿಸ್ಟಮ್ ಅಲ್ಲಿ ಯಾವುದೇ ಔಷಧಿಗಳು ಇದಕ್ಕೆ ಇಲ್ಲ, ಪೋಲಿಯೋಗಿಲ್ಲ. ಎಸ್, ಅಂದ್ರೆ ನಾನು ಕೇಳೋ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ರು ಈ ಒಂದು ಏನು ಅಭಿಯಾನ ಇರುತ್ತಲ್ಲ ಪಲ್ಸ್ ಪೋಲಿಯೋ ಇರುವಾಗ ಸರ್, ಅದನ್ನೇ ಮಕ್ಕಳಿಗೆ ಆದಷ್ಟು ಕೊಡಿಸ್ರಿ. ಯಾಕಂತಂದ್ರೆ ಅದು ಬಂದ ಮೇಲೆ ತಡೆಗಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಿ. ಸೊ ಹಾಗಾಗಿ ಆದಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸ್ರಿ ಅಂತ ನಾನು ಸಹ ಹೇಳ್ತೀನಿ. ಅದೇ ರೀತಿ ಸರ್, ಈಗ ಎಷ್ಟು ವರ್ಷದ ಒಳಗಿನ ಮಕ್ಕಳು ಇದನ್ನ ತಗೋಬೇಕು? ಈಗ ಹುಟ್ಟಿದಾಗಿಂದ ಹಿಡ್ಕೊಂಡು 5 ವರ್ಷದ ಒಳಗಡೆ ಇರುವಂತ ಎಲ್ಲಾ ಮಕ್ಕಳಿಗೆ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಲಸಿಕೆ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೀವಿ. ಇದು ಬಹಳ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ವಿಶೇಷವಾಗಿ 5 ವರ್ಷದ ಒಳಗಡೆನೆ ಮಕ್ಕಳಿಗೆ ಈ ಕಾಯಿಲೆ ಬರುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಆ ವಯಸ್ಸಿನ ಮಕ್ಕಳಿಗೆ ಕೊಡುವಂತ ಒಂದು ಕಾರ್ಯಕ್ರಮ. ಸೊ ಈಗ ಈ ಹುಟ್ಟಿರತ್ತಲ್ಲ ಸರ್ ಮಗು, ನವಜಾತ ಶಿಶುವಿಗೆ ಇದನ್ನು ಕೊಡಬಹುದಾ? ಖಂಡಿತವಾಗಿ ಕೊಡಬಹುದು ಸರ್. ಅಂದ್ರೆ ಅದ್ರ ಏನು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಏನು? ಈಗ ನಮ್ಮಲ್ಲಿ ಜೀರೋ ಪೋಲಿಯೋ ಅನ್ನೋಂಥ ಒಂದು ಕಾರ್ಯಕ್ರಮ ಇದೆ. ಜೀರೋ ಪೋಲಿಯೋ ಅಂತಂದ್ರೆ ಈ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಹುಟ್ಟಿದ 1 ದಿವಸದ ಒಳಗಡೆ ನಾವು ಲಸಿಕೆಯನ್ನು ಕೊಡ್ತೀವಿ. ಹೀಗಾಗಿ ಯಾವುದೇ ಇದರಿಂದ ಏನು ತೊಂದರೆ ಇಲ್ಲ. ಸೊ ಈ ಒಂದು ಹಂತದಲ್ಲಿ ಎಷ್ಟು ಬಾರಿ ತಗೋಬಹುದು ಸರ್ ಒಂದು ಮಗು ಲಸಿಕೆ? ನಾವು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಹುಟ್ಟಿದಾಗಿಂದ ಹಿಡ್ಕೊಂಡು 5 ವರ್ಷದ ಒಳಗಡೆ ಲಸಿಕೆಯನ್ನು 5 ಬಾರಿ ಕೊಡ್ತೀವಿ. ಯೂಸ್ವಲಿ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ 5 ಬಾರಿ ಕೊಡ್ತೀವಿ. ಅದ್ರ ಜೊತೆಗೆ 3 ಸಲ ಇಂಜೆಕ್ಟೇಬಲ್ ಪೋಲಿಯೋ ಲಸಿಕೆಯನ್ನು ಕೊಡ್ತೀವಿ. ಅದಕ್ಕೆ IPV ಅಂತ ಹೇಳ್ತೀವಿ. ಅದೇ ಸರ್, ಅಂದ್ರೆ ಟೋಟಲ್ ಆಗಿ ಈಗ ಕೆಲವೊಬ್ರು 5 ಬಾರಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ಎಷ್ಟು ಬಾರಿ ತಗೋಬಹುದು? 5 ಬಾರಿ ವೆಲ್ ಅಂಡ್ ಗುಡ್. ಬಟ್ ತಗೊಳ್ಳಿಕ್ಕೆ ಆಗದೆ ಇರೋರು ಏನಾದ್ರು ಕಾರಣಗಳಿಂದ ತಪ್ಪಿದ್ರೆ ಸರ್, ಇಲ್ಲಿ ಲಸಿಕೆಯನ್ನು ತಗೊಳ್ಳಿಲ್ಲಪ್ಪ ಅಂತಂದ್ರೆ ಆ ಮಗುವಿಗೆ ನಾವು ರಿಸ್ಕಿಗೆ ತಳ್ತಾ ಇದ್ದೀವಿ ಅಂತ ಇದ್ರ ಅರ್ಥ. ಯಾಕಂದ್ರೆ ಯಾವಾಗೆಲ್ಲ ಈ ಕಾರ್ಯಕ್ರಮಗಳು ನಡೀತಿರ್ತಾವ ಅಥವಾ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಒಂದು ವೇಳಾಪಟ್ಟಿಯ ಪ್ರಕಾರ ಮಗುವಿಗೆ ನಾವು ಖಂಡಿತವಾಗಿಯೂ ಲಸಿಕೆಯನ್ನು ಎಲ್ಲಾ ಕಡೆ ಮಗುವಿಗೆ ಸುರಕ್ಷತೆಯನ್ನು ಒದಗಿಸಿದಂಗೆ ಆಗ್ತದೆ. ಇಲ್ಲಾಂದ್ರೆ ಮಗುವಿಗೆ ನಾವು
ನಾವು ಅಥವಾ ಕಾಯಿಲೆ ಬರುವಂತ ಸಾಧ್ಯತೆ ಇರಬಹುದು. ಎಸ್ ಸರ್. ಸೊ ಆ ದಿನ ಯಾವ್ದು ಲಸಿಕೆ ಹಾಕ್ತಿರ್ತೀವಿ, ಸೊ ಆ ದಿನ ಎಲ್ಲಾ ಕಡೆ ಲಸಿಕೆ ನಮಗೆ ಸಿಗ್ತಾ ಇರುತ್ತೆ. ಸೊ ದಯವಿಟ್ಟು ಹೋಗಿ ನೀವು ಮಗುವಿಗೆ ಲಸಿಕೆಯನ್ನ ಕೊಡಿಸ್ರಿ, ಅದು ಅದರ ಒಂದು ಆರೋಗ್ಯಯುತ ಭವಿಷ್ಯಕ್ಕೆ ಒಂದು ಕಾರಣ ಆಗ್ತದೆ ಅಂತ ಹೇಳ್ತೀನಿ. ಸೊ ಅದೇ ರೀತಿ ಸರ್, ಈಗ ಲಸಿಕೆ ತಗೊಳ್ಬೇಕಾದ್ರೆ ಮಗುವಿಗೆ ಬೇರೆ ಏನಾದ್ರೂ ತೊಂದರೆಗಳಿದ್ರೆ, ಆರೋಗ್ಯ ತೊಂದರೆ, ಕೆಮ್ಮು, ನೆಗಡಿ, ಜ್ವರ, ಆ ರೀತಿ ಅದೇನಾದ್ರೂ ಎಫೆಕ್ಟ್ ಆಗುತ್ತಾ ಅಥವಾ ಇಲ್ವಾ ಅದ ರೀತಿ? ಸರ್, ಇದ್ರ ಬಗ್ಗೆ ಬಹಳಷ್ಟು ಪಾಲಕರಿಗೆ ಇದ್ರ ಬಗ್ಗೆ ಸಂಶಯ ಇದ್ದೇ ಇರ್ತದೆ. ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಪ್ಪ ಅಂತಂದ್ರೆ, ಮಗುವಿಗೆ ಸಣ್ಣ ಪ್ರಮಾಣದ ಜ್ವರ ಇರ್ಬೋದು ಅಥವಾ ವಾಂತಿ ಇರ್ಬೋದು ಅಥವಾ ಭೇದಿ ಇರ್ಬೋದು, ಸಣ್ಣ ಪ್ರಮಾಣದಲ್ಲಿ ಇತ್ತಪ್ಪ ಅಂತಂದ್ರೆ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಲಸಿಕೆ ಕೊಡೋದ್ರಿಂದ ಯಾವುದೇ ಏನೂ ತೊಂದರೆ ಆಗೋದಿಲ್ಲ. ಖಂಡಿತವಾಗಿಯೂ ನೀವು ಲಸಿಕೆಯನ್ನು ಕೊಡ್ಬೋದು. ಎಸ್ ಸರ್. ಈಗ ಮತ್ತೆ ಪೋಲಿಯೋ ಅಂತ ಬಂದಾಗ ನಾವು ಎರಡು ರೀತಿ ಇದನ್ನ ನೋಡ್ತೀವಿ ಸರ್, OPV ಮತ್ತು IPV. ಸೊ ಏನು ಡಿಫ್ರೆನ್ಸ್ ಸರ್ ಅದಕ್ಕೂ ಇದಕ್ಕೆ? ಸರ್, OPV ಅಂತಂದ್ರೆ ನಾವು ಬಾಯಿಯ ಮುಖಾಂತರ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ಹೇಳ್ತೀವಿ. OPV ಅಂತಂದ್ರೆ ಬಾಯಿ ಮುಖಾಂತರ 2 ಹನಿಗಳನ್ನು ಕೊಡೋದಕ್ಕೆ ನಾವು OPV ಅಂತ ಹೇಳ್ತೀವಿ. ಇನ್ನು IPV ಅಂತಂದ್ರೆ ಇಂಜೆಕ್ಟಬಲ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. IPV ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಅದನ್ನ ಚುಚ್ಚುಮದ್ದು ಮುಖಾಂತರ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಕೊಡುವಂತ ಒಂದು ಲಸಿಕೆ. ಇಲ್ಲಿ OPV-ದಲ್ಲಿ ಲೈವ್ ಇರ್ತದೆ, ಇಲ್ಲಿ IPV-ದಲ್ಲಿ ಕಿಲ್ಡ್ ವ್ಯಾಕ್ಸಿನ್ ಇರ್ತದೆ. ಇದು ಲೈವ್ ವ್ಯಾಕ್ಸಿನ್. ಇಷ್ಟೇ ಫರ್ಕ್ ಇರ್ತದೆ, ವ್ಯತ್ಯಾಸ. ಎಸ್ ಸರ್. ಅಂದ್ರೆ ಮುಂಚೆ ಎಲ್ಲ IPV-ನೇ ಕೊಡ್ತಿದ್ರು? ಇಲ್ಲ, OPV-ನೇ ಪ್ರಾರಂಭದಲ್ಲಿ ನಾವು OPV-ನೇ ಕೊಟ್ಟಿದ್ವಿ. OPV ಕೊಡೋದು ಉದ್ದೇಶ ಏನಪ್ಪಾ ಅಂತಂದ್ರೆ, ಅದು ಮಾಸ್ ಆಗಿ ಈ ರೋಗವನ್ನ ತಡೆಗಟ್ಟಲಿಕ್ಕೆ ಬಹಳ ಕ್ವಿಕ್ ಆಗಿ ಹೆಲ್ಪ್, ಅಂದ್ರೆ ಹರ್ಡ್ ಇಮ್ಯುನಿಟಿಯನ್ನು, ಸಮುದಾಯದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಅದು ಹೆಲ್ಪ್ ಆಗ್ತದೆ. IPV ಕೊಡೋದ್ರಿಂದ ವೈಯಕ್ತಿಕ ರಕ್ಷಣೆಗೆ ಹೆಚ್ಚು ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ. ಈಗ 2 ತಗೋಬೇಕಂದ್ರೆ ನಡೀತದೆ ಸರ್? ಅದೇನಿಲ್ಲ, ನಾವು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ OPV ಮತ್ತು IPV ಎರಡೂ ಒಂದು ನಮ್ಮ ಲಸಿಕಾ ಇದರಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಹುಟ್ಟಿದಾಗ 0 ಪೋಲಿಯೋ ಕೊಡ್ತೀವಿ, ಆಮೇಲೆ 1.5 ತಿಂಗಳಿಗೆ, 2.5 ತಿಂಗಳಿಗೆ, 3.5 ತಿಂಗಳಿಗೆ OPV ಕೊಡ್ತೀವಿ, ಆಮೇಲೆ 1 ತಿಂಗಳಿಗೆ IPV ಕೊಡ್ತೀವಿ, ಆಮೇಲೆ 3 ತಿಂಗಳಿಗೆ IPV ಕೊಡ್ತೀವಿ, ಆಮೇಲೆ 9 ತಿಂಗಳಿಂದ 12 ತಿಂಗಳ ಒಳಗಡೆ IPV ಕೊಡ್ತೀವಿ. ಇದು 3 ಬಾರಿ IPV 3 ಬಾರಿ ಕೊಡ್ತೀವಿ 1 ವರ್ಷದೊಳಗಡೆ. ಮತ್ತು ಇಲ್ಲಿ 4 ಬಾರಿ ಕೊಡ್ತೀವಿ. ಆಮೇಲೆ 1.5 ವರ್ಷಕ್ಕೆ ಮತ್ತೆ ಪುನಃ OPV ಕೊಡ್ತೀವಿ. ಎಸ್ ಸರ್. 5 ಬಾರಿ ಒಟ್ಟಿಗೆ. ಓಕೆ. ಈ ಮುಂಚೆ ಒಂದು ಪ್ರಶ್ನೆ ಕೇಳಿದ್ದೆ ಸರ್, ಯಾರಾದ್ರೂ ಒಂದು ಮಿಸ್ ಆದ್ರೆ ಅಂತ ಅನ್ನೋದ್ರ ಬಗ್ಗೆ. ಈಗ ಅದನ್ನೇ ಒಂದು ಬೇರೆ ರೀತಿ ಕೇಳೋದಾದ್ರೆ, ಪೋಲಿಯೋ ದಿನದಂದು ನಮಗೆ ಇದನ್ನ ಸಿಗುತ್ತೆ ಸರ್, ವ್ಯಾಕ್ಸಿನ್ ಎಲ್ಲ ಸಿಗುತ್ತೆ, ಅದಕ್ಕೆಲ್ಲ ಹಾಕ್ತಾರೆ ಮಕ್ಕಳಿಗೆ. ಬಟ್ ಅದ್ರ ಹೊರತಾಗಿ ಅವತ್ತೇನಾದ್ರೂ ಮಿಸ್ ಆದ್ರೆ ಮತ್ತೆ ಬೇರೆ ದಿನ ಹಾಕ್ಸ್ಕೊಳ್ಬೇಕಂದ್ರೆ ಯಾವಾಗ ಹಾಕ್ಸ್ಕೊಳ್ಬಹುದು ಸರ್? ಯಾಕಂದ್ರೆ ನಿರಂತರವಾಗಿ ಈ ಲಸಿಕಾ ಕಾರ್ಯಕ್ರಮ ನಮ್ಮಲ್ಲಿ ಉಪಕೇಂದ್ರಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ ಇದು ಕೊಡುವಂತ ಒಂದು ಪ್ರತಿ ಗುರುವಾರನೂ ಇರ್ತದೆ. ಯಾವಾಗಲಾದ್ರೂ ಏನಾದರೂ ಈ ತರ ಒಂದು ಬೇರೆ ಕಾರಣಕ್ಕಾಗಿ ಏನಾದರೂ ಮಿಸ್ ಆಗಿದ್ರೆ ಖಂಡಿತವಾಗಿಯೂ ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಉಪಕೇಂದ್ರಗಳಲ್ಲಿರುವಂತಹ ಸಮುದಾಯ ಆರೋಗ್ಯಾಧಿಕಾರಿಗಳಿರ್ಬೋದು ಅಥವಾ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳನ್ನ ಅಥವಾ ಆಶಾ ಕಾರ್ಯಕರ್ತರನ್ನ ಭೇಟಿ ಮಾಡಿ ನೀವು ಲಸಿಕೆಯನ್ನು ಪಡ್ಕೊಳ್ಳುವಂತ ನಿರಂತರವಾಗಿ ಸಿಗುವಂತ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಅದನ್ನ ಉಪಯೋಗ ಮಾಡ್ಕೋಬಹುದು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದ್ದೇ ಇರುತ್ತೆ. ಎಸ್. ಅದೇ ರೀತಿ ಸರ್, ಇದು ಈ ವರ್ಷದ ಕಾರ್ಯಕ್ರಮದ ಒಂದು ವಿಶೇಷತೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಏನಾಗಿದೆ, ನಮ್ಮಲ್ಲಿ ನಮ್ಮ ದೇಶದ ಪಕ್ಕದ ಕೆಲವೊಂದು ದೇಶಗಳಲ್ಲಿ ಈ ರೋಗ ಇನ್ನೂ ಇರೋದ್ರಿಂದ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ರಾಷ್ಟ್ರಾದ್ಯಂತ ಏಕಕಾಲದಲ್ಲಿ ನಾವು ಎಲ್ಲಾ ಮಕ್ಕಳಿಗೂ ಲಸಿಕೆ ಕೊಡುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇರೋದ್ರಿಂದ ಖಂಡಿತವಾಗಿಯೂ ಯಾವುದೇ ಮಗು ಬಿಟ್ಟು ಹೋಗ್ಲಾರ್ದಾಗೇನೆ ಎಲ್ಲಾ ಮಕ್ಕಳಿಗೂ 2 ಹನಿಗಳನ್ನ ಕೊಡುವಂತ ಒಂದು ಬಹಳ ಮುಖ್ಯವಾಗಿರುವಂತಹ ಒಂದು ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಇನ್ನೂ ಸಹಿತ ಜಾರಿಯಲ್ಲಿದೆ. ದೋ ಬೂಂದ್ ಕಾ ಸುರಕ್ಷಾ. ಎಸ್ ಸರ್. ಸರ್, ಅದೇ ರೀತಿ ಈಗ ನಿಮ್ಮ ಒಂದು ಇಲಾಖೆಯಿಂದ ಏನಾದರೂ ಜಾಗೃತಿ ಕಾರ್ಯಕ್ರಮಗಳು ಆಗ್ತಿದ್ದಾವ ಇದ್ರ ರಿಲೇಟೆಡ್? ಸರ್, ಖಂಡಿತವಾಗಿಯೂ ನಾವು ಈ ನಮ್ಮ ಇಲಾಖೆಯಿಂದ ಅಥವಾ ಬೇರೆ ಬೇರೆ ಇಲಾಖೆಗಳ ಮುಖಾಂತರ ನಾವು ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಜಾಗೃತಿ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಶಾಲಾ ಮಕ್ಕಳಿಂದ ಜಾಥಾಗಳನ್ನು ಮಾಡ್ತಾ ಇದ್ದೀವಿ, ಅಥವಾ ಅದ್ರ ಜೊತೆಗೆ ಅಲ್ಲಲ್ಲಿ ಗುಂಪು ಸಭೆಗಳನ್ನು ಮಾಡುವಂಥದ್ದು, ಅಥವಾ ಈ ಸಮುದಾಯ ಕೆಲವೊಂದು ಮಲ್ಟಿಮೀಡಿಯಾ ಅಥವಾ ಏನು ಸಾಮಾಜಿಕ ಜಾಲತಾಣ ಅದ್ರ ಮುಖಾಂತರ ಪ್ರಚಾರ ಮಾಡ್ತಾ ಇದ್ದೀವಿ. ಶಾಲೆಗಳಲ್ಲಿಯೂ ಇದರ ಬಗ್ಗೆ ಒಂದು ಅರಿವನ್ನು ಉಂಟು ಮಾಡುವಂಥದ್ದು, ಅಂಗನವಾಡಿಗಳಲ್ಲಿ, ಎಲ್ಲ ರೀತಿಯ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಇದ್ರ ಬಗ್ಗೆ ಕಾರ್ಯಕ್ರಮದ ಅರಿವನ್ನು ಮೂಡಿಸೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕನ್ನುವಂಥದ್ದು ಪೋಸ್ಟರ್ಗಳಿರ್ಬೋದು, ಬ್ಯಾನರ್ಗಳಿರ್ಬೋದು, ಎಲ್ಲ ಮಾಧ್ಯಮಗಳನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಸರ್. ಇವರು ಸಾರ್ವಜನಿಕರ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇದೆ ಸರ್ ಇದರಲ್ಲಿ? ಸರ್, ಖಂಡಿತವಾಗಿಯೂ ನಾವು ಸುಮಾರು 95ರಿಂದ ಇಲ್ಲಿವರೆಗೆ ಹಂತವಾಗಿ ಈ ರೋಗವನ್ನು ನಮ್ಮ ದೇಶದಲ್ಲಿ ನಿರ್ಮೂಲನೆ ಮಾಡಿದ್ದೀವಿ. ನಮಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಅದಕ್ಕೆಲ್ಲ ಮೂಲ ಕಾರಣಪ್ಪ ಅಂದ್ರೆ ಸಮುದಾಯ ಮತ್ತು ಜನರು ಸಹಿತ ನಮಗೆ ಇದಕ್ಕೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ಇದೆ, ಒಳ್ಳೆಯ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಮುದಾಯ ಇದು ಒಪ್ಕೊಂಡಿದ್ದಾರೆ ಅಂತಕೊಂಡು ನಾವು ಇಲ್ಲಿವರೆಗೆ ಅದನ್ನು ಸಕ್ಸಸ್ ಆಗಲಿಕ್ಕೆ ಸಮುದಾಯನೇ ಕಾರಣ ಅಂತಕೊಂಡು ನಾವು ಹೇಳ್ಬೋದು.
ಖಂಡಿತ ಸರ್. ಯಾಕಂದ್ರೆ ಅಷ್ಟು ಈಗ ಕೆಲವು ವರ್ಷಗಳ ಹಿಂದೆ ತಗೋದ್ರೆ ಒಂದು 15-20 ವರ್ಷ ಹಿಂದೆ ಇದರ ಪರಿಣಾಮ ಬಹಳ ಇತ್ತು ಸರ್. ಸೊ ಇತ್ತೀಚೆಗೆ ಬಹಳ ಕಡಿಮೆ ಆಗಿದೆ ಮತ್ತು ಜನರಲ್ಲಿ ಅದ್ರ ಬಗ್ಗೆ ಒಂದು ಭಯಾನೂ ಆಗಿರಬಹುದು, ಅದ್ರ ಬಗ್ಗೆ ಒಂದು ತಿಳುವಳಿಕೆನೂ ಮೂಡ್ತಾ ಇದೆ ಇದ್ರ ಬಗ್ಗೆ. ಸೊ ಅದೇ ರೀತಿ ಸರ್, ಈಗ ಪೋಲಿಯೋ ಅಂತ ಅಂದ ಕೂಡಲೇ ಈಗ ಅದೇ ಮಾತಾಡಿದೆ ನಾನು, ಒಂದು 10-20 ವರ್ಷ ಹಿಂದೆ ತಗೊಳ್ಳೋದಾದ್ರೆ ಜನರು ಒಂದು ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿದ್ರು. ಆ ತಪ್ಪು ಕಲ್ಪನೆಗಳು ಈಗಲೂ ಇದಾವ ಸರ್ ಕೆಲವೊಂದು ಜನರಲ್ಲಿ. ಈಗ ಬಹಳಷ್ಟು ಜನ ಪಾಲಕರಲ್ಲಿ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಅರಿವು ಇಲ್ಲದೆ ಇರುವಂತಹ ಪಾಲಕರು ಕೆಲವೊಂದ್ಸಲ ಈಗಾಗಲೇ ನಾವು ಪೋಲಿಯೋ ಹನಿ ಹೋದ್ಸಲ ಕೊಟ್ಟಿದ್ದೀವಿ, ಕೊಟ್ಟಿದ್ದೀವಿ, ಈಗ ಮತ್ತೆ ಯಾಕೆ ಕೊಡಬೇಕು ಅನ್ನುವಂತಹ ಸಂಶಯವನ್ನ ವ್ಯಕ್ತ ಮಾಡ್ತಿರ್ತಾರೆ. ಅಥವಾ ನನ್ನ ಮಗುವಿಗೆ ತೊಂದರೆ ಇದೆ, ಅಥವಾ ಜ್ವರ ಇದೆ, ಅಥವಾ ಭೇದಿ ಇದೆ, ಈ ಕಾರಣಕ್ಕಾಗಿಯೂ ಸಹಿತ ಅದನ್ನ ಅವಾಯ್ಡ್ ಮಾಡುವಂತ ಕೆಲವೊಂದು ಪಾಲಕರು ನಮಗೆ ಇದ್ದೇ ಇದ್ದಾರೆ. ಹೀಗಾಗಿ ನಾವು ಅವರಿಗೆ ಮುಖ್ಯವಾಗಿ ಹೇಳೋದೇನಪ್ಪಾ ಅಂತಂದ್ರೆ, ನೀವು ಎಷ್ಟೇ ಬಾರಿ ಕೊಟ್ಟರು ಸಹಿತ, ಈ ಹಿಂದೆ ನೀವು ಮಕ್ಕಳಿಗೆ ಎಷ್ಟೇ ಬಾರಿ ಕೊಟ್ಟರು ಸಹಿತ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯುವಾಗ ತಪ್ಪದೇ ನಿಮ್ಮ ಮಕ್ಕಳಿಗೆ 2 ಹನಿಯನ್ನ ಹಾಕಿಸ್ಲಿಕ್ಕೆ ಕಡ್ಡಾಯವಾಗಿ ನೀವು ಬರಲೇಬೇಕು, ಖಂಡಿತವಾಗಿ ನೀವು ಬರಲೇಬೇಕು. ಯಾಕಂದ್ರೆ ನಾವು ಮಾಸ್ ಆಗಿ ಒಂದೇ ಸಲಕ್ಕೆ ದೇಶದ ತುಂಬೆಲ್ಲ ಎಲ್ಲಾ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಕೊಡೋದ್ರ ಮುಖಾಂತರ ಈ ರೋಗವನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಈ ರೋಗದ ಪ್ರಸಾರವನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ, ನಿಮ್ಮ ಮಕ್ಕಳಿಗೆ ಒಂದು ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಕೊಡ್ಲೇ ಇಲ್ಲಪ್ಪ ಅಂತಂದ್ರೆ ಮಕ್ಕಳಿಗೆ ನಾವು ರಕ್ಷಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದ್ಸಲ ಇಂಥ ಒಂದು ಸಂದರ್ಭಗಳು ಬರುವಂತ ಸಾಧ್ಯತೆ ಇರ್ತದೆ. ಮತ್ತು ಈ ಒಂದು ಕಾರ್ಯಕ್ರಮಗಳು, ಇಂತಹ ಕಾರ್ಯಕ್ರಮಗಳನ್ನು ನೋಡಿದಾಗ ನಮಗೆ ನೆನಪಾಗೋದು ಆಶಾ ಕಾರ್ಯಕರ್ತರು, ಆಮೇಲೆ ಆರೋಗ್ಯ ಸಿಬ್ಬಂದಿಗಳಾಗಿರ್ಬಹುದು, ಅಂಗನವಾಡಿ ಕಾರ್ಯಕರ್ತರು, ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಖಂಡಿತವಾಗಿಯೂ ನಮ್ಮ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು, ವಾಲಂಟಿಯರ್ಸು, ಊರಲ್ಲಿರುವಂತಹ ಮುಖಂಡರು, ಇವರೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಆಗಲಿಕ್ಕೆ ಮತ್ತು ನಮ್ಮ ಆರೋಗ್ಯ ಸಿಬ್ಬಂದಿಗಳು ಸತತವಾಗಿ 3ರಿಂದ 4 ದಿವಸದವರೆಗೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ತಮ್ಮ ಏನು ನಿಗದಿತ ಒಂದು ಗ್ರಾಮ ಇರಬಹುದು ಅಥವಾ ಒಂದು ಏರಿಯಾ ಇರಬಹುದು, ಅಲ್ಲಿರುವಂತಹ ಮಕ್ಕಳನ್ನ ಗುರುತಿಸ್ಕೋಬೇಕು. ಯಾಕಂದ್ರೆ ಪಟ್ಟಿಯನ್ನ ಮಾಡ್ಕೊಂಡಿರ್ಬೇಕು. ಮನೆ ಮನೆಗೆ ಹೋಗಿ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅರಿವನ್ನು ಮೂಡಿಸಬೇಕು. ಯಾರಿಗಾದ್ರೂ ಏನಾದ್ರೂ ಸಂಶಯಗಳಿದ್ರೆ ಅದನ್ನು ನಿವಾರಣೆ ಮಾಡಬೇಕು. ಇದ್ರ ಬಗ್ಗೆ ವ್ಯಾಪಕವಾಗಿ ಪ್ರಚಾರ ಮಾಡಬೇಕು. ಮತ್ತು ಪಲ್ಸ್ ಪೋಲಿಯೋ ಬೂತ್ ದಿನ ಖಂಡಿತವಾಗಿಯೂ ಅಲ್ಲಿ ಬೂತ್ದಲ್ಲಿ 4 ಜನ ಇರ್ತಾರೆ, 4 ಜನ ಸೇರ್ಬಿಟ್ಟು ಎಲ್ಲಾ ಮಕ್ಕಳಿಗೂ ಲಸಿಕೆ ಕೊಡುವಂಥದ್ದು. ಬಿಟ್ಟು ಹೋಗದ ಹಾಗೆ ಅಥವಾ ಯಾವ್ದಾದ್ರು ಮಗುವನ್ನು ಬಿಟ್ಟು ಹೋಗಿದ್ರೆ ಅದನ್ನ ವಾಪಸ್ ಪುನಃ ಬೂತ್ಗೆ ಕರೆಸ್ಕೊಂಡು ಪೋಲಿಯೋ ಹನಿಯನ್ನು ಹಾಕುವಂತ ಬಹಳ ಉತ್ತಮವಾಗಿರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಈ ಎಲ್ಲ ಕೆಲಸಗಳನ್ನು ಅವರು ಮಾಡಬೇಕಾಗ್ತದೆ. ಎಸ್ ಸರ್. ಅದೇ ರೀತಿ ಈಗ ಪಲ್ಸ್ ಪೋಲಿಯೋ ತಗೋಬೇಕಾದ್ರೆ ಅಥವಾ ಆ ಮಗುವಿಗೆ ಲಸಿಕೆಯನ್ನು ಹಾಕಬೇಕಾದ್ರೆ ಯಾವೆಲ್ಲ ಏನಾದರೂ ಅಂದ್ರೆ ID ಕಾರ್ಡ್ ಆಗಿರ್ಬೋದು ಏನಾದರೂ ಇದೆಯಾ ಸರ್? ಅಂದ್ರೆ ಯಾವ ರೀತಿ ಅವ್ರಿಗೆ ಏನಾದ್ರು ಪೇ ಮಾಡಬೇಕಾ, ಅದ್ರ ಬಗ್ಗೆ ನಮ್ಮ ಕೇಳೋದರಿಗೆ. ಇದು ನೀವು ತಾವು ಕೇಳಿದ ಪ್ರಶ್ನೆ ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಈ ಪೋಲಿಯೋ ಹನಿ ಕೊಡುವಂತ ಕಾರ್ಯಕ್ರಮದಲ್ಲಿ ಯಾವುದೇ ದುಡ್ಡನ್ನು ಕೊಡುವಂಥದ್ದು ಅಥವಾ ಯಾವುದೇ ಹಣ ಕೊಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ತಮ್ಮ ಮಕ್ಕಳನ್ನ ಪೋಲಿಯೋ ಬೂತಿಗೆ ಕರೆಸ್ಕೊಂಡು ಪೋಲಿಯೋ ಹನಿಯನ್ನ ಹಾಕ್ಸೋಳೋದು ಬಹಳ ಮುಖ್ಯವಾಗಿರುವಂಥದ್ದು. ಪೋಲಿಯೋ ಹನಿ ಹಾಕೊಂಡ ನಂತರ ಎಡಗೈ ಕಿರುಬೆರಳಿಗೆ ಒಂದು ಮಾರ್ಕ್ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಪ್ರತಿ ಮಗುವಿಗೆ ಸಹಿತ ಮಾರ್ಕ್ ಮಾಡೋದ್ರ ಮುಖಾಂತರ ನಾವು ಗುರುತಿನ ಮಾಡೋದ್ರ ಮುಖಾಂತರ ನಮ್ಮ ಮಗುವಿಗೆ ಪೋಲಿಯೋ ಹನಿ ಹಾಕಿದೀವಿ ಅಂತಕೊಂಡು ಒಂದು ಖಾತ್ರಿ ಪಡಿಸ್ಕೊಳ್ಳೋದು ಬಹಳ ಅಗತ್ಯ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದೆ. ಎಸ್ ಸರ್. ಸರಿ, ಇಷ್ಟು ಎಲ್ಲ ಕಾರ್ಯಕ್ರಮ ಮಾಡಿರ್ತೀರಿ ನೀವು, ಅಂದ್ರೆ ಇಲ್ಲಿವರೆಗೂ ಪೋಲಿಯೋ ರಿಲೇಟೆಡ್. ಸೊ ಇದರಲ್ಲಿ ಏನಾದರೂ ನಿಮಗೆ ಒಂದು ಯುನಿಕ್ ಆದಂತಹ ಒಂದು ಘಟನೆ ಅಥವಾ ಏನಾದರೂ ನಿಮ್ಮ ಒಂದು ಟೈಮಲ್ಲಿ ಕಾಲಘಟ್ಟದಲ್ಲಿ ನಡೆದಿದ್ದಾದ್ರೆ ಶೇರ್ ಮಾಡ್ಕೋಬೋದಾ ಸರ್? ಸರಿ, ಅದೇ ಹೇಳಿದಲ್ಲ, ನಾವು ಬಹಳಷ್ಟು ಸಲ ಕೆಲವೊಂದು ಸಲ ಪಲ್ಸ್ ಪೋಲಿಯೋ ಬೂತಲ್ಲಿ ನಾವು 100ಕ್ಕೆ 100ರಷ್ಟು ಮಕ್ಕಳಿಗೆ ಪೋಲಿಯೋ ಹನಿ ಹಾಕ್ಬೇಕಂತ ಅಂದ್ಕೊಂಡಿರ್ತೀವಿ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಷ್ಟು ಪ್ರಗತಿ ಆಗೋದಿಲ್ಲ. ನಾವು ಪುನಃ ಮತ್ತೆ ಮನೆಗೆ ಹೋಗಿ ಮಕ್ಕಳನ್ನ ಸರ್ಚ್ ಮಾಡಿ ಹುಡುಕಿ ಮಕ್ಕಳಿಗೆ ಪೋಲಿಯೋ ಹನಿಯನ್ನು ಹಾಕ್ಬೇಕಾಗ್ತದೆ. ಆ ಸಂದರ್ಭಗಳಲ್ಲಿ ಬಹಳಷ್ಟು ಪಾಲಕರು ಕೆಲವೊಂದ್ಸಲ ಅವಾಯ್ಡ್ ಮಾಡುವಂಥದ್ದು ಅಥವಾ ಮಕ್ಕಳಿಗೆ ತೊಂದರೆ ಇದೆ ಅಥವಾ ನಮ್ಮ ಮಗು ನಮ್ಮ ಮನೆಯಲ್ಲಿ ಇಲ್ಲ ಅನ್ನುವಂಥ ಒಂದು ಕೆಲವೊಂದು ಸಂದರ್ಭಗಳನ್ನ ನಾವು ನೋಡಿದ್ದೀವಿ. ದಯವಿಟ್ಟು ಇಂಥ ಒಂದು ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ನಾವು ದ್ರೋಹ ಮಾಡ್ದಂಗೆ ಆಗ್ತದೆ. ಕಡ್ಡಾಯವಾಗಿ ಖಂಡಿತವಾಗಿಯೂ ಸಹಿತ ನಮ್ಮ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವಂಥ ಒಂದು ಕಾರ್ಯಕ್ಕೆ ಸಾರ್ವಜನಿಕರು, ಪಾಲಕರು, ಪೋಷಕರು ಸಹಕರಿಸೋದು ಬಹಳ ಅಗತ್ಯ ಅಂತಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಸರ್, ಈ ವರ್ಷದ ಏನಾದರೂ ಸ್ಲೋಗನ್ ಇದೆ ಸರ್? ಸರ್, ಸ್ಲೋಗನ್ ಅಂತಂದ್ರೆ ನಾವು ಪ್ರತಿ ಮಗುವಿಗೂ ಪೋಲಿಯೋ ಹನಿಯನ್ನ ಕೊಡೋದ್ರ ಮುಖಾಂತರ ಪೋಲಿಯೋ ಮುಕ್ತ ಭಾರತ ನಿರ್ಮಾಣಕ್ಕೆ ಕೈ ಜೋಡಿಸಿ ಅನ್ನುವಂಥದ್ದು ಒಂದೇ ಸ್ಲೋಗನ್ ಇದಕ್ಕೆ. ನಾವು ಪ್ರತಿ ಮಗುವಿಗೂ ಸಹಿತ ಪೋಲಿಯೋ ಹನಿ ಕೊಡೋದ್ರ ಮುಖಾಂತರ ಭಾರತವನ್ನ ಪೋಲಿಯೋ ಮುಕ್ತ ನಿರ್ಮಾಣ ಮಾಡಬೇಕು. ಎಸ್ ಸರ್, ಇದು ಬಹಳ ಮುಖ್ಯವಾಗಿರುವಂಥದ್ದು. ಅದೇ ರೀತಿ ಸರ್, ವಿಶ್ವ ಆರೋಗ್ಯ ಸಂಸ್ಥೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಸರ್? ಈಗ ಖಂಡಿತವಾಗಿಯೂ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದರೆ. ಯಾಕಪ್ಪ ಅಂತಂದ್ರೆ ನಾವು ನಮ್ಮ ದೇಶ ಇಲ್ಲಿವರೆಗೆ 2014 ನಂತರ ಅಥವಾ 2011 ನಂತರ ಪೋಲಿಯೋ ಮುಕ್ತ ರಾಷ್ಟ್ರ ಆಗಲಿಕ್ಕೆ ವಿಶ್ವಸಂಸ್ಥೆ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಹಳ ಮುಖ್ಯವಾಗಿರುವಂಥ ಇಲ್ಲಿ ಪಾತ್ರವನ್ನು
ವಹಿಸ್ತಾ ಇದೆ ಸರ್. ಬಹಳ ಮುಖ್ಯವಾಗಿ ತಾಂತ್ರಿಕ ಮಾರ್ಗದರ್ಶನ ನಮಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೊಡ್ತಾ ಇದೆ. ಅದೇ ರೀತಿ ನಿಗಾ ವ್ಯವಸ್ಥೆ ಅಂದ್ರೆ ಅದರ ನಿರಂತರವಾಗಿ ಒಂದು ವ್ಯವಸ್ಥೆಯನ್ನು ಅವಲೋಕನ ಮಾಡುವಂಥದ್ದು, ತರಬೇತಿ ಮತ್ತು ಜಾಗತಿಕ ಸಮನ್ವಯ ಒದಗಿಸುತ್ತದೆ, ಸೂಪರ್ವಿಷನ್ ಮಾಡ್ತದೆ. ಹೀಗಾಗಿ ನಮಗೆ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ರೋಗವನ್ನು ನಿರ್ಮೂಲನೆ ಮಾಡಲಿಕ್ಕೆ ನಮಗೆ ಸಹಕಾರವನ್ನು ಕೊಡ್ತಾ ಇದೆ ಸರ್. ಎಸ್ ಸರ್. ಈಗ ನಾವು ಟೋಟಲ್ ಆಗಿ ಭಾರತದ ಬಗ್ಗೆ ಮಾತಾಡಿದ್ವಿ. ಸೊ ಕರ್ನಾಟಕದ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಸರ್ ಈಗ ಪೋಲಿಯೋ ರಿಲೇಟೆಡ್? ಹಾಂ, ಎಸ್ ಸರ್, ಖಂಡಿತವಾಗಿಯೂ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಹೇಳ್ತೀನಿ ಸರ್. ಬೆಳಗಾಂ ಜಿಲ್ಲೆಯಲ್ಲಿ 1998ರಲ್ಲಿ ರಾಮದುರ್ಗದಲ್ಲಿ ಒಂದು ಕೊನೆಯ ಒಂದು ಪೋಲಿಯೋ ಪ್ರಕರಣ ಕಂಡು ಬಂತು. ಅದರ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪೋಲಿಯೋ ಪ್ರಕರಣಗಳು ಇಲ್ಲಿವರೆಗೆ ಕಂಡು ಬಂದಿಲ್ಲ. ನಮ್ಮ ದೇಶದಲ್ಲಿ ಪೋಲಿಯೋ ಪ್ರಕರಣ ಅಂತಂದ್ರೆ ಜನವರಿ 13, 2011ರಲ್ಲಿ ಕೊನೆಯ ಪ್ರಕರಣ ಕಂಡು ಬಂದಿತ್ತು ಪಶ್ಚಿಮ ಬಂಗಾಳ ಹವರಾದಲ್ಲಿ. ಅದರ ನಂತರ ಯಾವುದೇ ಪ್ರಕರಣಗಳು ಕಂಡು ಬರಲಿಲ್ಲ. 2014ರಲ್ಲಿ ನಮ್ಮ ದೇಶವನ್ನು ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ತಿಳ್ಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಸರ್ಟಿಫಿಕೇಟ್ ನೀಡಿತು. ಹೀಗಾಗಿ 2011ರ ನಂತರ ನಮ್ಮ ದೇಶದಲ್ಲಿ ಯಾವುದೇ ಪೋಲಿಯೋ ಪ್ರಕರಣಗಳು ಕಂಡು ಬಂದಿಲ್ಲ ಸರ್. ಎಸ್ ಸರ್. ಸೊ ಅದೇ ರೀತಿ ಸರ್, ಈಗ ಕೆಲವೊಂದು ರಿಮೋಟ್ ಪ್ಲೇಸ್ಗಳೆಲ್ಲ ಇರ್ತವೆ. ಈಗಾಗಲೇ ನೀವು ಹೇಳಿದ್ರೆ ರಾಮದುರ್ಗ ಅಂತ ತಗೊಂಡ್ರೆ ಅಂತ ಅಲ್ಲಿ ತಾಂಡಗಳು ಆಗಿರ್ಬೋದು, ಬಿಜಾಪುರ ಹತ್ರ ತಾಂಡಗಳು ಬಹಳಷ್ಟು ಇರ್ತವೆ ಸರ್. ಅಂದ್ರೆ ಅವರು ಸ್ವಲ್ಪ ಹೊರಗೆ ಇರ್ತಾರೆ ಸರ್, ಊರು ಬಿಟ್ಟು. ಅಂಥವ್ರಿಗೆಲ್ಲಾನು ಪೋಲಿಯೋ ಲಸಿಕೆಗಳನ್ನು ಹಾಕೋದು ನಿಮ್ಗೊಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ಅದನ್ನ ನಡೀತಾ ಇದೆ ಸರ್ ಅದು? ಈಗ ನಮ್ಮಲ್ಲಿ ನಾವು ಮೈಕ್ರೋ ಪ್ಲಾನ್ ಅಥವಾ ಕ್ರಿಯಾ ಯೋಜನೆ ತಯಾರು ಮಾಡುವಾಗ ನಮ್ಮ ಒಂದು ನಿಶ್ಚಿತವಾದ ಪ್ರದೇಶದಲ್ಲಿ ಎಷ್ಟು ಜನ ವಲಸೆ ಬಂದಿರುವಂತ ಜನ ಇದ್ದಾರೆ, ಯಾರು ಇಟ್ಟಿಗೆ ಇದನ್ನ ಮಾಡುವಂತ ಇರ್ಬೋದು, ಕಾರ್ಮಿಕರು ಇರ್ಬೋದು, ಅಥವಾ ಜೊತೆಗೆ ಬಿಲ್ಡಿಂಗ್ ಕಟ್ಟಡ ಕಟ್ಟೋರು ಇರ್ಬೋದು, ಅಥವಾ ಕಬ್ಬು ಕಟಾವು ಮಾಡೋರು ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಕ್ಕೆ ವಲಸೆ ಬಂದಿರುವಂತ ಜನ ಇರ್ಬೋದು. ಅದನ್ನ ನಾವು ಹೈ ರಿಸ್ಕ್ ಏರಿಯಾಸ್ ಅಂತ ತಿಳ್ಕೊಂಡು ನಾವು ಮಾರ್ಕಿಂಗ್ ಮಾಡ್ಕೊಡ್ತೀವಿ. ಅಲ್ಲಿರುವಂಥ ಮಕ್ಕಳ ಸಂಖ್ಯೆಯನ್ನು ಸಹಿತ ನಾವು ಕ್ರಿಯಾ ಯೋಜನೆಯಲ್ಲಿ ಕಾಣಿಸ್ಕೊಂಡಿರ್ತೀವಿ. ಇನ್ನು ಈ ಬಾರ್ಡರ್ ಏರಿಯಾ ಇರ್ಬೋದು, ಈ ಮಹಾರಾಷ್ಟ್ರ ಅಥವಾ ಬೇರೆ ಬೇರೆ ರಾಜ್ಯಗಳು ಬಾರ್ಡರ್ ಬರುವಂಥದ್ದು, ಈ ಕಡೆ ಗೋವಾ, ಇವೆಲ್ಲ ಬಾರ್ಡರ್ ಪ್ಲೇಸಲ್ಲಿ ಇರುವಂಥ ಎಲ್ಲ ಒಂದು ಕ್ರಿಯಾ ಯೋಜನೆಯಲ್ಲಿ ಆ ಮಕ್ಕಳ ಸಂಖ್ಯೆಯನ್ನು ಗುರುತು ಮಾಡ್ಕೊಂಡಿರ್ತೀವಿ. ಆ ಮಕ್ಕಳಿಗೆ ನಾವು ಟ್ರಾನ್ಸಿಟ್ ಏನು ಮೊಬೈಲ್ ಟೀಮ್ಗಳನ್ನು ಮಾಡಿರ್ತೀವಿ. ಅಲ್ಲಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಅಥವಾ ಉಪಕೇಂದ್ರ ಮಟ್ಟದಲ್ಲಿ ಮೊಬೈಲ್ ಟೀಮ್ಗಳನ್ನು ಮಾಡಿರ್ತೀವಿ. ಟ್ರಾನ್ಸಿಟ್ ಟೀಮ್ಗಳು ಜಾತ್ರೆ ಇರ್ಬೋದು, ಸಂತೆ ಇರ್ಬೋದು, ಅಥವಾ ಈ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ಸ್ ಇರ್ಬೋದು, ಅಲ್ಲಿ ನಿರಂತರವಾಗಿ ಮಕ್ಕಳು ಹೋಗುವ ಬರುವಂಥ ಒಂದು ವಾತಾವರಣ ಇರ್ತದೆ. ಹೀಗಾಗಿ ಎಲ್ಲ ಸ್ಥಳಗಳಲ್ಲೂ ಸಹಿತ ನಮ್ಮ ಆರೋಗ್ಯ ಸಿಬ್ಬಂದಿಗಳನ್ನು ತಂಡ ಮಾಡಿ ಅಲ್ಲಿ ನಿಯೋಜನೆ ಮಾಡಿರ್ತೀವಿ. ಹೀಗಾಗಿ ಅಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಲಸಿಕೆ ಕೊಡಲಿಕ್ಕೆ ಬಹಳ ಸುಲಭವಾದಂಥ ಒಂದು ಟೀಮ್ಗಳನ್ನು ನಾವು ರಚನೆ ಮಾಡಿ ಆ ಪೋಲಿಯೋ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಕೇಳೋ ಉದ್ದೇಶ ಏನಂತಂದ್ರೆ, ಈಗ ಕೆಲವೊಂದು ಈಗ ನಾಗರಿಕ ಒಂದು ಸಮಾಜದಲ್ಲಿ ಅವರೆಲ್ಲ ಈ ಪೋಲಿಯೋ ರಿಲೇಟೆಡ್ ಒಂದು ಜಾಗೃತಿ ಇದೆ ಮತ್ತು ಅವ್ರು ನೋಡ್ಕೊಂಡು ಬಂದಿರ್ತಾರೆ. ಕೆಲವೊಂದು ತಮ್ಮ ಸುತ್ತಮುತ್ತ ಎಲ್ಲ ನೋಡಿರ್ತಾರೆ ಸರ್ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಅನ್ನ. ಬಟ್ ಇಂಥ ಒಂದು ತಾಂಡಗಳಾಗಿರ್ಬಹುದು, ಈಗ ಕೆಲವೊಂದು ಜನಾಂಗದವ್ರು ಈಗ ವಲಸೆಗಿರ್ತಾರೆ, ಹೋಗಿ ಅಲ್ಲೆಲ್ಲೆಲ್ಲೆ ಅವ್ರು ವ್ಯಾಪಾರ ಮಾಡ್ತಾ ಹೋಗ್ತಿರ್ತಾರೆ. ಸೊ ಅಂಥವ್ರಿಗೆಲ್ಲ ಸ್ವಲ್ಪ ಶಿಕ್ಷಣ ಕಡಿಮೆ, ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ. ಅಂಥವ್ರಿಗೆ ಈಗ ಆಶಾ ಕಾರ್ಯಕರ್ತೆಯವರು ಅಲ್ಲೆಲ್ಲ ಹೋದಾಗ ಅವ್ರಿಗೆ ಏನಾದ್ರು ತೊಂದರೆಗಳಾಗಬಹುದಾ ಅಥವಾ ಅವರು ಸಹಕರಿಸ್ತಾರ? ಯಾವ ರೀತಿ ಸರ್ ಅದು? ಇಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಇಂಥ ಒಂದು ಘಟನೆಗಳು ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಅಲ್ಲಿರುವಂಥ ನಮ್ಮ ಮೇಲ್ವಿಚಾರಣಾ ಸಿಬ್ಬಂದಿಗಳಿರ್ಬೋದು, ಅಲ್ಲಿರುವಂಥ ವೈದ್ಯಾಧಿಕಾರಿಗಳು ಅಲ್ಲಿ ಏನಾದರೂ ರೆಸಿಸ್ಟೆನ್ಸ್ ಇದ್ರಪ್ಪ ಅಂತಂದ್ರೆ ಅಲ್ಲಿ ಮತ್ತೆ ಪುನಃ ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ತಿಳುವಳಿಕೆ ಹೇಳಿ ಲಸಿಕೆ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಪ್ರತಿ ವರ್ಷನೂ ಸಹ ನಿರಂತರವಾಗಿ 100% ಪ್ರಗತಿಯನ್ನು ಈ ಒಂದು ಇದರಲ್ಲಿ ಕಾಣ್ತಾ ಇದ್ದೀವಿ. ಅದೇ ರೀತಿ ಈಗ ಪ್ರತಿ ಮಗುವಿಗೂ 2 ಹನಿ ಪೋಲಿಯೋ ಲಸಿಕೆ ಅನ್ನೋ ಸಂದೇಶ ಈಗ ಜನರಿಗೆ ತಲುಪಿದೆ. ಸೊ ಅದನ್ನ ಮತ್ತೆ ಇನ್ನಷ್ಟು ತಲುಪಿಸ್ಲಿಕ್ಕೆ ಯಾವ ರೀತಿಯಾದಂತಹ ಯೋಜನೆಗಳನ್ನ ಹಾಕೊಂಡಿದ್ದೀರಿ ಸರ್? ಸರ್, ನಮ್ಮಲ್ಲಿ ಪ್ರತಿ ಒಂದು ಗ್ರಾಮದಲ್ಲಿಯೂ ಸಹಿತ ಅಂಗನವಾಡಿ ಕೇಂದ್ರಗಳಲ್ಲಿ, ಶಾಲೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಎಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಕಡೆನೂ ನಾವು ಬೂತ್ಗಳನ್ನು ಮಾಡ್ಕೊಂಡಿದ್ವಿ. ಆ ಬೂತಲ್ಲಿ ಲಸಿಕಾ ಕಾರ್ಯಕರ್ತರಂತ ತಿಳ್ಕೊಂಡು ಒಂದು ಬೂತಲ್ಲಿ 4 ಜನ ಲಸಿಕಾ ಕಾರ್ಯಕರ್ತರು. ಅದ್ರ ಜೊತೆಗೆ ಎಲ್ಲಿ ಜಾತ್ರೆ ಸಂತೆಗಳಿರ್ಬೋದು ಅಥವಾ ಮೈಗ್ರೇಟರಿ ಪೀಪಲ್ ಇರ್ಬೋದು, ಅದ್ರ ಎಲ್ಲನೂ ಮೊಬೈಲ್ ಟೀಮ್ಗಳ ಮುಖಾಂತರ ಲಸಿಕೆಯನ್ನು ಹಾಕಲಿಕ್ಕೆ ಕ್ರಮ ಕೈಗೊಂಡಿದ್ವಿ. ಅದ್ರ ಜೊತೆಗೆ ನಮ್ಮ ತಾಲೂಕಾ ಮಟ್ಟದಲ್ಲಿ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡ್ಕೊಂಡು ಅಲ್ಲಿ ಟಾಸ್ಕ್ ಫೋರ್ಸ್ ಮೀಟಿಂಗ್, ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗನ್ನು ಮಾಡಿಬಿಟ್ಟು ಎಲ್ಲ ಇಲಾಖೆಗಳ ಸಹಕಾರವನ್ನು ನಾವು ಇಲ್ಲಿ ತಗೊಂಡಿದ್ದೀವಿ ಸರ್. ಮತ್ತು ಅದ್ರ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಸಹಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ನೇತೃತ್ವದಲ್ಲಿ ನಾವು ಎಲ್ಲ ಇಲಾಖೆಗಳ ಸಮನ್ವಯ ಸಮಿತಿಯನ್ನು ಸಹಿತ ಮಾಡ್ಕೊಂಡಿದ್ದೀವಿ. ವ್ಯಾಪಕವಾಗಿರುವಂಥ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಖಂಡಿತವಾಗಿಯೂ ನಾವು ಈ ಒಂದು ಬರುವ ಏನು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ 100% ಪ್ರಗತಿಯನ್ನು ಸಾಧಿಸಲಿಕ್ಕೆ ಏನೆಲ್ಲ ಯೋಜನೆಗಳನ್ನು ಮಾಡ್ಕೋಬೇಕು ಅಥವಾ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೋಬೇಕು ಅದನ್ನೆಲ್ಲ ಸಿದ್ಧತೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಅಂತಕೊಂಡು ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ನಮಗೆ ಇದಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ RCH ಅಧಿಕಾರಿಗಳು ಸಹಿತ ಒಂದು ಸೂಕ್ತವಾದಂಥ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್.
ಖಂಡಿತ ಸರ್. ಅದೇ ರೀತಿ ಈ ಒಂದು ಅಭಿಯಾನ ಹೀಗೆ ಮುಂದುವರಿಲಿ, ಇದೇ ರೀತಿ ಮುಂದುವರಿಲಿ ಇದು, ಮತ್ತೆ ಆ ಒಂದು ರೋಗ ಮತ್ತೆ ನಮ್ಮ ದೇಶಕ್ಕೆ ಅಂಟ್ಕೊಳ್ಳೋದು ಬೇಡ ಅಂತ ನಾನು ಸಹ ಆಶಿಸ್ತೀನಿ. ನಮ್ಮ ಈ ಒಂದು ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿ ಬಂದಿದ್ದೀವಿ ಸರ್. ಈಗ ಕೊನೆಯದಾಗಿ ನಮ್ಮ ಪೋಷಕರಿಗೆ, ಪಾಲಕರಿಗೆ ಅಥವಾ ಕೇಳುಗರಿಗೆ ಏನ್ ಹೇಳ್ತೀರಿ ಸರ್? ಪೋಲಿಯೋ ರೋಗವನ್ನ ದೂರವಿಡಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಪೋಷಕರು ಸಹಿತ ತಮ್ಮ 5 ವರ್ಷದ ಒಳಗಡೆಯಿಂದ, ಈಗ ಜನನ ಆಗಿರುವಂತ ಹಿಡ್ಕೊಂಡು 5 ವರ್ಷದ ಒಳಗಡೆ ಇರುವಂತ ಎಲ್ಲಾ ಮಕ್ಕಳಿಗೂ ತಪ್ಪದೇ 2 ಹನಿಗಳನ್ನು ಹಾಕ್ಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಪೋಷಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ಅದ್ರ ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಅಲ್ಲ ವಾಲಂಟಿಯರ್ಸ್ ಇರ್ಬೋದು, ಪ್ರತಿಯೊಂದು ಬೂತಲ್ಲಿ 1 ದಿವಸ ನಾವು ಪೋಲಿಯೋ ಹನಿಯನ್ನು ಹಾಕ್ತೀವಿ. ಅದರ ನಂತರ 2 ದಿವಸ ಮನೆ ಭೇಟಿ ಕೊಡ್ತಾ ಇದ್ದೀವಿ. 2 ರೂರಲಲ್ಲಿ 2 ದಿವಸ ಮತ್ತು ಅರ್ಬನ್ನಲ್ಲಿ ಅಥವಾ ನಗರ ಪ್ರದೇಶದಲ್ಲಿ 3 ದಿನ ಭೇಟಿ ಕೊಡ್ತೀವಿ. ಇವರ ಬಹಳ ಮುಖ್ಯವಾಗಿರುವಂಥ ಜವಾಬ್ದಾರಿ ಏನಪ್ಪ ಅಂತಂದ್ರೆ, ಮನೆಗೆ ಹೋದಾಗ ಮನೆಯಲ್ಲಿರುವಂಥ ಮಕ್ಕಳು ಏನಾದರೂ ಇದ್ದಾರಾ ಅನ್ನೋದನ್ನು ಪರಿಶೀಲನೆ ಮಾಡಿ ಮನೆ ಒಳಗಡೆ ಹೋಗಿ ಪಾಲಕರಿಗೆ ಕೇಳಬೇಕು, ಯಾವುದಾದ್ರೂ ಮನೆಯಲ್ಲಿ ಮಗು ಇದೆಯಾ, ಅಥವಾ ಆಟ ಆಡ್ಲಿಕ್ಕೆ ಹೋಗಿದೆಯಾ, ಅಥವಾ ಮಲ್ಕೊಂಡಿದೆಯಾ, ಅಥವಾ ಏನಾದರೂ ತೊಂದರೆ ಇದೆಯಾ ಅಂತ ಕೇಳಿಬಿಟ್ಟು ಮಕ್ಕಳಿಗೆ ಪೋಲಿಯೋ ಹನಿಯನ್ನು ಹಾಕಿದ್ದಾದ್ರೆ ನಾವು ಹೆಚ್ಚಿನ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ವೆಲ್ ಸರ್, ಇದುವರೆಗೂ ನಮ್ಮ ಜೊತೆಗೆ, ನಮ್ಮೂರ ಬಾನುಲಿ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದು ವಿಶೇಷ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು ಸರ್. ಇದೊಂದು ಬಹಳ ಮುಖ್ಯವಾಗಿರುವಂಥ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ತಮ್ಮ ಸಂಸ್ಥೆಗೂ ತಮಗೂ ಸಹಿತ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೆಲ್ ಸ್ನೇಹಿತರೆ, ಕೇಳಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇದೇ ರೀತಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.